ನಾವು ಚಿಕ್ಕ ಮಕ್ಕಳಿಂದ ಕಾಫಿ ಸೊರ 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 ಕುಡ್ದೇ ಅಭ್ಯಾಸ. ಮನೆ ಬಟ್ಟೆ ಎಲ್ಲಾನು ನಡುಮಲ್ಲೇ ಜೋಡಿಸ್ಕೊಂಡ್ರಿ ಹಿಂಗೆ. ಅರಿ ಬೇಡ ರೀ, ನನಗೆ ಮೊದಲೇ ಉಸಿರಾಡಕತ್ತೆ ಇಲ್ಲ ಅಲ್ಲಿ. ತಿರುದಂಗೆ ತಿರುವಿ ನೋಡಿರಿ ಏಸ್ಕೇಳ್ಬೇಕು, ತಿನ್ನಕ್ಕಾಗ್ಬಾರ್ದು. ನಾನು ಚಡ್ಡಿ ಟೀ ಶರ್ಟ್ ಇಕ್ಕೇತೀನಿ. ಫ್ರೆಂಡ್ಸ್, ಗೊಜ್ಜು ಮಾತ್ರ ಸಖತ್ತಾಗಿ ಬಂದಿತ್ತು. ಒಂಥರ ಗೊಜ್ಜು ಕೂಟು ಏನಾದರೂ ಅನ್ಕೊಬೋದು. ನಾನು ಆ್ಯಕ್ಚುಲಿ ಖಾರ ಪುಡಿ ಬಿಟ್ಟರೆ ಈ ಸಾಂಬಾರು ಪುಡಿ ಗರಂ ಮಸಾಲೆ ಎಲ್ಲ ಹಾಕಿರಲಿಲ್ಲ. ಅದೆಲ್ಲ ಹಾಕಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಸಾಂಬಾರು ಟೇಸ್ಟ್ ಬಂದ್ಬಿಡುತ್ತೆ. ಹಾಗೇನೆ ತುಂಬಾ ಚೆನ್ನಾಗಿತ್ತು. ಪನ್ನೀರು ಹಾಕ್ಬಾರ್ದಿತ್ತು, ಯಾಕೆ ಅಂತಂದ್ರೆ ಅರಿ ಸೆಪೆ ಸೆಪೆ ಅನಿಸ್ತೈತೆ, ಪನ್ನೀರ್ ಒಂದು ತಿಂದಾಗ ಅನಿಸ್ತೈತೆ ಅಂತ ಅಂದರು. ಅದಿತ್ತಲ್ಲ ಅಂತ ಹಾಕ್ತೆ. ಯಾಕೋ ನಮ್ಮ ಮನೆಯವ್ರಿಗೆ, ಹರಿಗೆ ಭುವನಿಗೆ ಯಾರಿಗೂ ಪನ್ನೀರ್ ಇಷ್ಟನೇ ಆಯ್ತಾ ಇಲ್ಲ ಇತ್ತೀಚೆಗೆ. ಹಂಗಾಗಿ ಇನ್ಮೇಲೇನು ಜಾಸ್ತಿ ತರಕ್ಕೆ ಹೋಗಲ್ಲ. ಒಂದು ತಂದಿದ್ದೆ, ಒಂದು ಪ್ಯಾಕೆಟು. ಹಂಗಾಗಿ ಅದರಲ್ಲಿ ಅರ್ಧ ಹಾಕಿದ್ದೀನಿ, ಅರ್ಧ ಇದೆ. ಇನ್ನೊಂದು ದಿವಸ ಯಾವತ್ತಾರು ಪಲಾವ್ಗೆ ಏನಕ್ಕಾದ್ರೂ ಆ್ಯಡ್ ಮಾಡಿ ಬಿಟ್ಬಿಡ್ಬೇಕು. ಇನ್ನು ಪನ್ನೀರೆಲ್ಲ ಏನು ಜಾಸ್ತಿ ತರಕ್ಕೆ ಹೋಗಲ್ಲ ಯಾವಾಗ್ಲಿಗೂ. ಇವಾಗ ರೀ ಸ್ವಲ್ಪ ಸುಸ್ತಾಗ್ತೈತೆ. ಏನಾದರೂ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಹಂಗೇನೆ ನೆಕ್ಸ್ಟ್ ವೀಡಿಯೋ ತೊಗೊಂಡೆ. ಹಂಗಾಗಿ ಏನು ಡ್ಯಾನ್ಸ್ ಪ್ರಾಕ್ಟೀಸು ಅಂತಂದರೆ ಭಾಷೆ ಅದು ಅಷ್ಟಾಗಿ ಗೊತ್ತಾಗಲ್ಲ. ತಮಿಳು ಇರ್ಬೋದು ಮೋಸ್ಟ್ಲಿ, ಅದು ಅಂತ ಅನ್ಕೋತೀನಿ. ಹಂಗಾಗಿ ಅದೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹಾಗೆಯೇ ಅರಿ ಬಾಳೆಹಣ್ಣು ಇದು ಹಾಕಿ ಮಾಡ್ತೀವಲ್ವ, ಸಕ್ಕರೆ ತುಪ್ಪ ಹಾಕಿ, ಅದನ್ನು ಮಾಡ್ಕೊಂಡು ಬಾ, ಅವ್ರಿಗೆ ಮಾಡ್ಕೊಂಡು ಬಾ ಅಂತಲ್ಲ, ಅವ್ರಿಗೆ ಇಷ್ಟ. ಹಂಗಾಗಿ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಕಾಫಿ ತೊಗೊಂಡು ಬರ್ತೀನಿ ಅಂತ ಅವ್ರಿಗೆ ಇರುತ್ತೆ. ಯಾಕೆಂದರೆ ಕೆಲಸ ಮಾಡೋ ಟೈಮಲ್ಲಿ ಮನೆಗೆ ಏನಾದ್ರು ಬಂತು ಅಂದರೆ ನಾನು ಕಾಫಿ ಇಟ್ಕೊಂಡು ಹೋಗೋದಕ್ಕೇನೆ ಬಂದಿರ್ತೀನಿ. ಇವಾಗ ಕಾಫಿ ತೊಗೊಂಡು ಹೋಗ್ತಾ ಇಲ್ಲ, ಇದನ್ನು ತೊಗೊಂಡು ಹೋಗೋಣ, ಬಾಳೆಹಣ್ಣು ರಸಾಯನ ಮಾಡ್ಕೊಂಡು ಹೋಗೋಣ ಅಂತ, ಹಣ್ಣು ತುಪ್ಪ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ. ಇದು ಪುಟ್ಟ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಐತೆ. ಇದು ಮೊನ್ನೆ ತಗೊಬಂದಿದ್ರು, ನಿನ್ನೆ ಒಂದಿಷ್ಟು ತಿಂದು ಹಂಗೆ ಇತ್ತು. ಇದನ್ನೇ ಖಾಲಿ ಮಾಡಿಬಿಡೋಣ. ಇದು ಸೀಲ್ ಹೊಡ್ಕೊಂಡಂಗೆ ಆದಂಗೆ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಈ ಥರ ಆದಂಗೆ ಆಗಿದೆ. ಹಾಗಾಗಿ ತುಂಬ ಬಲ್ತಿರೋ ಹಣ್ಣು ಕೂಡ ಚೆನ್ನಾಗಿ ಬಲ್ತಿದ್ರೆ ಸೀಲ್ ಹೊಡ್ಕೊಂಡಂಗೆ ಆದಂಗೆ ಆಗುತ್ತೆ. ಭುವನು ಇವಾಗ ಅವನು ಏನಂದರೆ ಅವ್ನಿಗೆ ಇದು ಸಖತ್ ಕರೆಂಟ್ ಹೋಯ್ತು ಅನ್ಸುತ್ತೆ. ಭುವನು ಸಖತ್ತು ಇದಾಗ್ಬಿಟ್ಟಿದೆ ಇವಾಗ, ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗ ಭುವನಿಗೂ. ಬಂದ ತಕ್ಷಣ ಬಾಳೆಹಣ್ಣಿದೆ, 2 ಬಾಳೆಹಣ್ಣು ತಗೊಂಡ ಕಟ್ ಮಾಡ್ದೆ, ಸಕ್ಕರೆ ಹಾಕೊಂಡ, ಚೂರು ತುಪ್ಪ ಹಾಕೊಂಡ ತಿಂದಾನಂಗೆ ಮಾಡ್ತಾವನೆ. ನಾನು ಹೇಳ್ತಾ ಇದ್ದೀನಿ ಆಯ್ಕೆ ಇನ್ನೂ ಬೇಡ ಅದು ಬಿಟ್ಬಿಡು ಅಂತಂತ ಹೇಳ್ತಾ ಇದ್ದೀನಿ. ಇನ್ನೇನು ಇವತ್ತು ಸಂಜೆಗೂ ಅದೇ ಮಾಡ್ತಾನೆ. ಯಾಕೆಂದರೆ ಅರಿ ಬಾಳೆಹಣ್ಣು ತಗೊಬಂದವ್ರೆ, ಪಚ್ಚ ಬಾಳೆಹಣ್ಣು, ಅದನ್ನೂ 1-2 ಹಾಕೋಣ. ನನಗೇನು ಗೊತ್ತಾ, ದೇವರಣೆಗಳು ನಾನು ಇದನ್ನು ತಿನ್ನಲ್ಲ ಯಾವಾಗ್ಲೂ. ಇವಾಗ ತಿಂತೀನಿ, ತಿನ್ನಲ್ಲ ಅಂತಂದ್ರೆ ಹಂಗಂತಲ್ಲ. ನನಗೇನು ಇವಾಗ ಬಾಳೆಹಣ್ಣೆಲ್ಲ ಇತ್ತು ಅಂದರೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಲ್ಲ ನನಗೆ. ಈ ಥರ ಸ್ವಲ್ಪ ಕಫ ಕಟ್ಟುತ್ತೆ, ಕೆಮ್ಮು ಶೀತ ಅಂತ ಅದು ಆ ಥರ ಇರೋರಿಗೆ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂದರೆ ಕಫ ಕಟ್ಟುತ್ತೆ. ಹಂಗಾಗಿ ನನಗಿದು ಇಷ್ಟ ಆಗಲ್ಲ. ಆದರೆ ಮಾಡಿದ್ಮೇಲೆ ಒಂದು ಗುಪ್ ತಿಂದರೆ ತಡ್ಕೊಳಕ್ಕೆ ಆಗಲ್ಲ. ತಿನ್ನಬೇಕು ಅಂತ ಅನಿಸುತ್ತೆ, ಒಂಥರ ಟೇಸ್ಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅರಿ ಇನ್ನೂ ಬೇರೆ ಥರ ಇನ್ನೊಂದು ಥರ ಮಾಡ್ಕೊತಾರೆ. ಸಕ್ಕರೆ ಬಾಳೆಹಣ್ಣು ಹಾಲು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು ತಿಂತಾ ಇರ್ತಾರೆ ಅವರು. ಹರಿಗೆ ಸ್ವೀಟ್ ಅಂದರೆ ಸಖತ್ ಇಷ್ಟ ಮುಂಚೆಯಿಂದನೂ ಅವ್ರು ಹಂಗೇನೆ.
ಇವಾಗ ಮಾಡ್ತಾಯಿದ್ದೀನಿ. ಅವರಿಗೆ ಎರಡೇ ಸಾಕಾಗಿತ್ತು. ಇನ್ನು ನನಗೆ ಒಂದು ಬುಕ್ ಟೇಸ್ಟ್ ಮಾಡಿದ್ಮೇಲೆ ನನಗೂ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ನಾನು ಇನ್ನೊಂದೆರಡು ಹಾಕ್ತಾಯಿದ್ದೀನಿ ಬಾಳೆಹಣ್ಣು. ಸಾಕಾ ಸಾಕಾ ಹಾ ಖಾಲಿ ಇಷ್ಟ ಏನೋ ಕರಿಯಾ 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 ಐ ಲವ್ ಯು ಕರ್ನಾಡ ಮೇಲಾಣಿ ಏನ ಕರಿಯಾ ಹಾಂ ನನ್ನನ್ನು ಮಾತಾಡಿಸ್ತಾನೆ ಏನೋ ಥರ ಸಾಕಬೇಕಾ ಫಿನಿಸ್ಟ್ ಲಾಸ್ಟು ಮುಗೀತು ಬೈ ಅಷ್ಟೇನು ಎರಡೇ ಕುಕ್ಕಿರೋದು ನೋಡೋದೇನು ಇಲ್ಲೇ ನೋಡು ಇಷ್ಟೇ ಇಲ್ಲ ಇಲ್ಲ ನನಗೆ 2 ಕುಕ್ಕು ಏನ ಕರಿಯಾ ಹಾಂ ಏನೋ ಸಮಾಚಾರ ಏನೋ ಕರಿ ಚಿರತೆ ಸ್ಟೌದು ಬೋರ್ ಜಾಸ್ತಿ ಇಲ್ಲಿ ಬಟ್ಲನೇ ಬಿಡ್ದ ನಿಕ್ಕಿಂದಿರಲ್ಲ ಹೇಳು ಬರಲೇ ಅವಳು ಒಂದು 5 ಬಾಳೆಹಣ್ಣು ಹಾಕ್ಬಿಡು 4 ಕೆಜಿ ಬೆಣ್ಣೆ ಹಾಕಿ ಮಾಡೋದ ಆಯಿತು ಈಗ ಮಾಡ್ತಾ ಇದೀನಿ ಒಲೆ ಮೇಲೆ ಇಟ್ಟೇನೆ ಅವ್ರು ಏನಣ್ಣ ನೆತ್ತಿದೆಯಲ್ಲ ಅಂದ್ರು ಅವನಿಗೆ ಏನು ಗೊತ್ತು ಸ್ಪೆಷಲ್ ಇದೆ ಅಂತ ಹುರಿಬೇಕಾ ಸ್ವಲ್ಪ ಹಾಕಿದ್ದಾರೆ ಹೋಗ್ಲಾ ಏನ್ರಾ ಮ್ಯಾಟ್ ಇದಕ್ಕೆ ಒಣಗ್ಬೇಕಾಯ್ತು ರೀ ಆ ಕಡೆಗೆ ಆ ಮಳೆ ಬಂದು ಮತ್ತೆ ನೆನೆಯೋದು ಮತ್ತೆ ಒಣಗದ ಈ ಕೋಲ್ ಮೇಕಾಕಿ ಇಲ್ಲಿ ನೆನೆಯಲ್ಲ ಎಂತ ನೆನೆಯಕ್ಕಲ್ಲ ಅಲ್ಲಿ ನೆನೆಯಲ್ಲ ಇರ್ತ್ಲು ಹೊಡೆದ್ರೆ ನೆನೆಯುತ್ತೆ ಇಲ್ಲಿ ಕೋಲ್ ಮೇಕ್ ಹಾಕಿದ್ರೆ ಒಣಗೋದು ಕೋಲೇ ಬೂಸ್ಟ್ ಬಂದು ಕೂತೈತೆ ನೋಡಿಲಿ ಈಗ 4 ಬೆಣ್ಣೆ ಹಾಕ್ಬಿಟ್ಟು ಅರಿ ಬೇಡ ರೀ ನನಗೆ ಮೊದಲೇ ಉಸಿರಾಡಕತ್ತೆ ಇಲ್ಲ ಅಲ್ಲಿ ಇನ್ನು ಯಾವನ್ ತಿನ್ನು ಅಂತ ಹೇಳ್ತಾರೆ ನನಗೆ ಮಾಡಿಸ್ಕೊಡು ಅಂತ ಗೊತ್ತಿಲ್ಲ ಹಾಗಲ್ಲ ಆ ಥರ ಆಡಬೇಡಿ ನಮ್ಮ ಆರೋಗ್ಯದ ಮೇಲೆ ನಮಗೆ ಕಾಳಜಿ ಇದೆ ನಿಮ್ಮಿಂದ ನಮಗೆ ಅಲ್ಲಿ ಎಲ್ಲನೂ ಪ್ರಾಬ್ಲಮ್ ಮಾಡಬೇಡಿ ಯಾಕೆ ಬಾಕ್ಸ್ ಯಾಕೆ ಓಹೋ ನೀವೇ ಮಾಡ್ಕೊತಾ ಇದ್ದೀರಾ ಇನ್ನೆಂಗಾರೆ ಯಾವಾಗಲೂ ಕೇಳಲ್ಲ ನಮ್ಮನ್ನ ಕೈ ಹೆಂಗೆ ಸ್ಪೀಡಾಗಿ ಚಮಚ ಹಾಂ ಚಮಚದಲ್ಲಿ ಎಲ್ಲನೂ ಕಟ್ ಮಾಡ್ತಾ ಇದ್ದೀರಲ್ಲ ಈ ಥರ ಓಹೋ ಎಲ್ಲ ಕ್ಲೀನ್ ಮಾಡಿ ಒಂಚೂರು ಪಾತ್ರೆಲ್ಲ ತೊಳ್ಕೊಡಿ ಹಂಗೆ
ಹಾಂ ಆಯ್ತು. ಪಾತ್ರೆ ತೊಳೆದು ಕೋಣೆಲ್ಲ ಕ್ಲೀನ್ ಮಾಡಿ ಹೋಗಿ ಬನ್ನಿ ಕೆಲಸಕ್ಕೆ. ನಮ್ಮ ಕಷ್ಟಕ್ಕೆ ರುಕಿ. ನಮ್ಮ ನಮ್ಮ ಏನು ಆಶೀರ್ವಾದವಿರುತ್ತದೆ. ಹಾಂ ಹೋಗ್ತೀರಾ? ಕಾಫಿ ಬೇಡವೀಗ? ಬೇಕಿತ್ತು. ಇದು ಈಗಲ್ಲ. ಹ್ಞೂ ಇದು ಆಮೇಲೆ. ಇದು ಯಾವಾಗಲಿಗೆ ಮತ್ತೆ ಎಲ್ಲಿ ಹಾಲು ಕಾಯಕ್ಕೆ ಇಡ್ತೀನಿ. ಸಂಜೆ 4 ಗಂಟೆಗೆ. ಚೂರು ಹಾಲು ಬಿಸಿ ಮಾಡ್ತೀನಿ. ಕಾಫಿ ಕುಡಿಯಲ್ಲ ನನಗೆ. ಲೈಟ್ರ್ ಕೊಡಿ. ನನಗೆ ತಿಂದಿದ ತಕ್ಷಣವೇ ಒಂಥರ ಕಾಫ ಕಟ್ಕೊಂಡಂಗೆ ಆಗಲೇ ಉಸಿರಾಡಕತ್ತಿಲ್ಲ ಅಲ್ಲಿ. ಯಾಕೆ ತಿನ್ನಕೋತೀರಾ? ನಿಮ್ಮಿಂದ ನಮ್ಗೆ ಗೊತ್ತಾಗದಂಗೆ ಮಾಡ್ಕೊಂಡು ತಿಂದು ಬಂದಿರಾ? ಗೊತ್ತಾದಾಗ ಮಾಡ್ಕೊಂಡು ತಿಂದು ಬರಲಿಲ್ಲ, ನಿಮಗೆ ತಗೊಬಂದೆ. ಅಲ್ಲೊಂದು 2 ಗುಕ್ ತಿಂದ ಹೊತ್ತಿಗೆ ಹಂಗೆ ಗುಕ್ಕ ನನಗೆ ಕೊಟ್ಟಿದ್ದು 2 ಗುಕ್ಕು. 3 ಗುಕ್ ತಿನ್ನೋ ಹೊತ್ತಿಗೆ ಹಂಗಾತು. ನನಗೆ ಕೊಟ್ಟಿದ್ದು 2 ಗುಕ್ಕು. ಸಾಕು ಬಿಡು, ಸಾಕು ಫೈನಲ್. ಇನ್ನು ಬಾಕಿದು ಬೋನ್ ಬಂದು ಮಾಡ್ಕೊತಾನೆ. ಸುಮ್ಮನಿರಿ, ಅವನಿಗೂ ಕಫ ಕಟ್ಕೊಳ್ಳುತ್ತೆ ಮಳೆ ಶೀತಲ್ಲಿ. ಅಂತಾರು ಎಂಥದ್ದು ಕಡ್ಕೊಳಕ ತಿಂತಾರು. ಇಲ್ಲ ತಿಂತಾ ಇರ್ಬೇಕು. ನಮಗೇನೋ ಕಟ್ಟಬೇಕು. ನಿಮಗೇನೋ ಕಟ್ಟಕ್ಕಲ್ಲ, ನಮಗೆಲ್ಲ ಕಫ ಕಟ್ಕೊಳ್ಳುತ್ತೆ, ಹುಷಾರಿಲ್ದಂಗೆ ಆಗುತ್ತೆ. ಇದೇನೋ ಬಿದ್ದದು. ದುಡ್ಡು ಗೊತ್ತಾಯ್ತಲ್ಲ. ಶುಗರ್, ವೆರಿ ಶುಗರ್. ಇಲ್ಲಿ ಒಂದು ಲೋಟ ಕಾಫಿ ಮಾಡಿಕೊಡಿ ಮತ್ತೆ ಹಂಗೆ. ಅಲ್ಲಿ ಆಯ್ತಿದೆಯಲ್ಲ ಹಾಂ ಅದರೊಳಗೆ ಸಕ್ಕರೆ ಹಾಕ್ಲಾ? ಬೇಡ 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 ಬೇಡ. ಅಯ್ಯೋ ಅಯ್ಯೋ ಕೆನೆ ತಗೋಬೇಕು. ಹಂಗೆ ಸಕ್ಕರೆ ಹಾಕ್ಬಿಟ್ರೆ ಸಾಕು. ಸಾಕು ರೀ ಶುಗರು ಸಾಕು. ಹಾಕಿ ಪ್ಲಸ್. ಇದು ನೀನೇ ಮಾಡ್ತಿರೋದಲ್ಲ. ಸಾಕು ಬೇಕು ನಿಮಗೆ ಆಗಲಿ ಸಾಕು ಅಂತ. ನಾನು ಆಮೇಲೆ ತರೋದೇ ಇಲ್ಲ ಸಕ್ಕರೆನ. ಇನ್ನೊಂದು ದಿವಸ ಶಾಪಿಂಗ್ ಹೋದಾಗ ಏನು ಮಾಡ್ತೀರಾ ಆಗ? ನಮ್ಮ ಅಂಗಡಿಯಲ್ಲೆಲ್ಲ ಇದೆ, ನನ್ನ ಹತ್ರನ ಇದೆ. ಅದರೊಳ್ಳೆ ಇತ್ತಿರಿದಂಗೆ ತಿರುವಿ ಅದು ನೋಡಿದ್ರೆ ಏಸ್ಕೆ ಆಗ್ಬೇಕು, ತಿನ್ನಕ್ಕಾಗ್ಬಾರ್ದು. ಹಂಗೆ ಮಾಡೋದು ನಾವು ಹಂಗೆ ಮಾಡೋದು. ಇದರೊಳಕ್ಕೆ ಈಗ ಹಾಲು ಹಾಕ್ಬಿಟ್ರೆ ಅವೇ ಹಾಲು ಹಾಕಬಿಡಿ. ಅಯ್ಯೋ ಒತ್ತಿ ಹೊತ್ತು ಹಿಂಗೆ ಮಾಡೋದು. ಅಲ್ಲ ಡ್ಯಾನಿ ಬಿಡ್ತಿರ್ತಾವನೆ. ಮಳೆ ಶುರುವಾತು ರೀ, ಮಳೆ ಶುರುವಾತು. ಹಿಂಗೆ ಮಾಡಿರಿ ಹೆಂಗೆ? ಹಾಂ, ಮನೆ ಬಟ್ಟೆ ಎಲ್ಲನೂ ನಡುಮಲ್ಲೇ ಜೋಡಿಸ್ಕೊಂಡ್ರಿ ಹಿಂಗೆ. ಹಾಂ, ಬೀರುಗೆಲ್ಲ ಯಾಕೆ ಇಟ್ಬೇಕು? ಏನು ರೂಮಿಗೆಲ್ಲ ಯಾಕೆ ಇಟ್ಬೇಕು? ನೋಡಿ ಹೆಂಗೆ ಸೋಫಾ ಮೇಲೆ ಒಂದು ಟೀ ಶರ್ಟು, ಒಂದು ಚಡ್ಡಿ, ಒಂದು ಟವಲ್ಲು, ಒಂದು ಜರ್ಕಿ ಉದ್ದಕ್ಕೆ ಅವೇ ಕೂತವೆ. ನಾವೇನೆಲ್ಲ ನೆಲಕ್ಕೆ ಕೂತ್ಕೊಳ್ಳೋಣ? ಏನು ಹೇಳಿದ್ರು ಬಟ್ಟೆ ತೆಗ್ದಿಟ್ಟಕ್ಕಲ್ಲ. ಒದೆಗಳು ಕಮ್ಮಿ ಆಗ್ಯವೆ ನಿಮ್ಗೆ ಎಲ್ಲರಿಗೂ. ಇದು ನಿಂದು. ನಾನು ಚಡ್ಡಿ ಟೀ ಶರ್ಟ್ ಇಕ್ಕೇತೀನಿ. ಮಗಂದು ಆಮೇಲೆ ನಾನು ಇದೆಲ್ಲ ಹೊಚ್ಚಿದ್ದೀನಿ. ಇವೆಲ್ಲ ನನ್ನ ಟವಲು ಇಲ್ಲ. ಇದೊಂದು ಜರ್ಕಿನ್ ಮಾತ್ರ ನಂದು ತಗೋತಾ ಇದೀನಿ. ತಗೊಳ್ಳಿ. ಕಾಫಿ ಬೇಡವಾ? ನನಗೆ ಜಾಸ್ತಿ ಇರೋದು ಇಟ್ಟಿದ್ದೆ. ಅದ ಕುಡಿತಿ. ಇನ್ನೂ ಅರ್ಧ ಕುಡಿದ್ರಾ ಅಂತ ನೀವು? ಕುಡಿದ್ರಾ? ಅವೆಲ್ಲ ಯಾರವು? ಯಾರವು? ನಮಗೇನು ಗೊತ್ತಾ? ನಾವು ಪಾಪದ ಮಕ್ಕಳು. ನಾವು ಪಾಪದ ಮಕ್ಕಳು, ದೇವ್ರ ಮಕ್ಕಳು ನಾವು. ದೇವ್ರ ನಾಡು ಮುಳುಗಡೆ ಆದೈತಿ. ಅಯ್ಯೋ ಕೇರಳದಲ್ಲಿ ಹೆಂಗಾಗ್ಬಿಟ್ಟೈತೆ. ನಾವಿಲ್ಲೊಂಚೂರು ಮಳೆಗೇನೆ ಅಯ್ಯೋ ದೇವ್ರೆ ಈ ಮಳೆ ಹಂಗಾಗ ಹಿಂಗಾಗ ಅಂತೆಲ್ಲ ಅನ್ಕೋತಿರ್ತೀವಿ. ಇಷ್ಟೊಂದು ಮಳೆ ಬರ್ತೈತಲ್ಲ ಅಂತ ಓಡಾಡೋಕ್ಕಾಗ್ತಾಯಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಬೈಕೋತಿರ್ತೀವಿ. ಕೇರಳದಲ್ಲಿ ಆಗಿರೋದು ನೋಡ್ಬಿಟ್ರೆ ಭಯನೇ ಆಗುತ್ತೆ ನಿಜವಾಗ್ಲೂ. ಅಯ್ಯೋ ಜೀವನ ಇಷ್ಟೇನಾ? ಎಲ್ಲ ನಮ್ಮದು ತಮ್ಮದು ಅಂತೆಲ್ಲ ಮಾಡ್ಕೊಂಡು ಎಲ್ಲ ಕೊಚ್ಚೋಚಿರೋದು ನೋಡ್ಬಿಟ್ರೆ ಅಲ್ವಾ ರೀ? ಜಾಗ ಅರ್ಧದಲ್ಲಿ ಕಿತ್ತಾಡ್ತಿರ್ತಾರೆ. ಈಗ ಅವ್ರ ಜಾಗವೇ ಇಲ್ಲ ಅಲ್ಲಿ. ಮತ್ತು ಇದು ಏನು ವಯನಾಡು ಅದೇ ಅದೊಂದು ಪ್ಲೇಸ್ ಐತಲ್ಲ, ಅಲ್ಲಿ ಟೂರಿಸ್ಟರ್ ಜಾಸ್ತಿ ಅಲ್ಲಿಗೆ ಹೋಗೋದ ರೀ. ವಯನಾಡು ಚೆನ್ನಾಗಿತ್ತು. ರೆಸಾರ್ಟ್ಗಳೆಲ್ಲ ಜಾಸ್ತಿ ಇದಾವಲ್ಲ, ತುಂಬ ಜನ ಪ್ಲೇಸ್ ಅದು ನೋಡೋಕ್ಕೆ ಅಂತ ಹೋಗ್ತಾರಲ್ವಾ ರೀ. ಅಲ್ಲೇ ಅಷ್ಟೊಂದು ಇದಾಗಿತ್ತಂತಲ್ಲ. ಏನು ಮಾಡೋಕ್ಕಾಗಲ್ಲ, ಇದ್ದಷ್ಟು ದಿವಸ ಜೀವನ ಮಾಡೋದಷ್ಟೇ.
ಕಾಫಿನ ಸೌಂಡ್ ಬರ್ದಂಗೆ ಕುಡೀರಿ, ಸರ್ರ ಅಂತ ಕುಡೀರಿ ಅಂತ. ನೀವು ಹಂಗೆ ಕುಡಿಯೋದು, ನಾವು ಹಂಗೆ ಕುಡಿಯೋದಪ್ಪ. ಕೆಲವರು ಅದೇ ನಂಗೆ ಸೌಂಡ್ ಮಾಡ್ಕೊಂಡು ಕುಡಿತೀರಾ ಅಂತ ಅಂತಾರೆ. ನಾವು ಚಿಕ್ಕ ಮಕ್ಕಳಿಂದ ಕಾಫಿ ಸೊರ ಕುಡ್ದೇ ಅಭ್ಯಾಸಪ್ಪ. ಏನಾಗ್ಬಿಡುತ್ತೆ? ಸರ್ರ ಅಂತ ಕುಡಿದ್ರೇನು? ಸರ್ ಅಂತ ಕುಡಿದೇ ಇದ್ರೇನು? ಕುಡಿದ್ರೆ ಬಿಸಿ ಆರುತ್ತೆ. ಸರ್ ಅಂತ ಕುಡಿತಾರೆ ಕಾಫಿ, ಅಕ್ಕಪಕ್ಕದವ್ರಿಗೆಲ್ಲ ಕೇಳಬೇಕು ಅಂತ ನನಗೆ. ಸರ್ ಅಂತ ಕುಡಿದ್ರಂಗಂತ ಬಿಸಿ ಕಮ್ಮಿ ಆಗುತ್ತಲ್ವಾ ರೀ? ಅದು ಅವ್ರಿಗೆ ಗೊತ್ತಿಲ್ಲ. ಏನು ಮಾಡೋದು? ಉರ್ಕೆ ಕುಡಿಯುವಾಗ ಸರ್ ಅಂತ ಕುಡಿತಾರೆ. ಬಾಯ್. ಮಳೆ ಹಂಗೆ ಶುರುವಾತೈತೆ, ಹಂಗೆ ನಿಂತ್ಕೋತೀವ ರೀ. ಬರ್ತೀರಾ? ಬಾಯ್. ಇನ್ನೂ ತಿಂತೈತಿ ನಾಯಿ. ತಪ್ಪಲಿ ಬಿಡು ಡ್ಯಾನಿ, ನಾಳೆ ಬೇಕಾಗುತ್ತೆ ಮತ್ತೆ ತಿನ್ನಕ್ಕೆ. ಇನ್ನು ತಿಂತೈತಿ, ಅದೇ ಅವನೇ ತಗೊಂಡ್ ಬಂದು ಅಕ್ಕಿಯನ್ನ ಅಂತ. ಲೈಟಾಗಿ ಉದುರ್ತೈತೆ ರೀ. ಮೊಬೈಲು, ಪರ್ಸು, ಏರ್ಫೋನು, ಗೇಟ್ ನೋಡಿ ಹೆಂಗೆ ಹಾಕಿದ್ದೀರ? ಹಂಗೆ ಗೇಟ್ ಹಾಕೋದು. ಆ ನಾಯಿ ತೊಳ್ಕೊಂಡೇ ಹೋಗುತ್ತೆ ಬೇಕಾದ್ರೆ. ಕರೆಕ್ಟಾಗಿ ಹಾಕಿ. ಮ್ಯಾಟ್ ಒಣಗೈತ ಕಣಪ್ಪ. ಏನ ಕಣೆ ಹಾಂ, ಮುಟ್ಟು ನೋಡಿ. ಮಾತ್ರ ಬೇಗ ಒಣಗುತ್ತೆ ರೀ ಅದು. ಅಡುಗೆ ಮನೆದು ಅದು ಮ್ಯಾಟು. ಹಾಂ, ಏನ ಗೊತ್ತಿಲ್ಲ, ಎಲ್ಲ ತಂದಿ ಕಟ್ಟಿನಿ. ಆ ಕಡೆ ಇಳಿತೈತಾ ಡೋರು? ರೆಡಿ ಮಾಡಿದೆ ಬೆಳಿಗ್ಗೆ. ಹೌದಾ? ನೆನ್ನೆ ಇಳಿತಿರ್ಲಿಲ್ಲಲ್ವಾ? ತೆಗಿಯಕ್ಕಾತಿರಲ್ಲ. ಬಾಯ್. ಬಾಯ್. ಹೆಂಗ್ ರೆಡಿ ಮಾಡಿದೆ ಗೊತ್ತಾ? ಹೋಗ್ಬೇಕಾದ್ರೆ ಒಂದು ದೊಡ್ಡ ಗುಂಡಿ ಆರಿಸ್ತೆ, ಅದೇ ಓಪನ್ ಆಯ್ತು. ಯಾರು ಕೇಳ್ಕೊಂಡರು ಅವರು ಆರಿಸ್ತಾರೆ. ಇಲ್ಲಿ ಬೀಪ್ ಸೌಂಡ್ ಮಾಡಬೇಕು, ಗುಂಡಿ ಆರಿಸಿದ್ರೆ ಸರಿ ಆಯ್ತವೆ ಅಂತ. ಬಾಯ್. ಹರಿ ಕ್ಯಾಂಟೀನಿಗೆ ಹೋದ್ಮೇಲೆ ಮತ್ತೆ ರಿಟರ್ನ್ ಬಂದಿದ್ರು, ಯಾರ್ದೋ ಬೈಕ್ ಇಸ್ಕೊಂಡು. ಯಾಕೆ ಅಂದರೆ ಅವ್ರು ಮಾಡಿಟ್ಕೊಂಡಿದ್ರಲ್ವ ಬಾಳೆಹಣ್ಣಿಂದು, ಅದನ್ನು ಬಿಟ್ಟೋಗಿದ್ರು ಅಂತ ಮತ್ತೆ ಬಂದಿದ್ರು ಇಸ್ಕೊಂಡೋಗೋಕ್ಕೆ ಅಂತ. ಮತ್ತೆ ಯಾರ್ದೋ ಬೈಕಲ್ಲಿ ಬಂದು ತೊಗೊಂಡು ಹೋದರು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.